ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಆ ಕಡಿಮೆ ಪ್ರೈಸಲ್ಲಿ ಸಿಗ್ತಕ್ಕಂಥ ಒಂದು ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ನಿಮ್ಮ ಒಂದು ಬಜೆಟ್ ಒಂದು 50,000ದಿಂದ 55,000 ಒಳಗಡೆ ಇತ್ತು ಅಂದರೆ ಈ ಒಂದು ಸೈಡ್ ಬೈ ಸೈಡ್ ಫ್ರಿಜ್ಜೇ ಬರುತ್ತೆ. ಸೊ ನೀವೇನು ಡಬಲ್ ಡೋರ್ಗೆ ಆಲ್ಮೋಸ್ಟ್ 45,000, 40,000, 60,000 ಗಟ್ಟಲೆ ಇನ್ವೆಸ್ಟ್ ಮಾಡ್ತೀರಾ. ಸೊ 50,000ಕ್ಕೆ ಸೈಡ್ ಬೈ ಸೈಡ್ ಫ್ರಿಜ್ಜೇ ಬರುತ್ತೆ. ಸೊ ಇದೇನು ನೋಡ್ತೀರಾ, ಸೈಡ್ ಬೈ ಸೈಡ್ ಅಂದರೆ ನಾವು 2 ಡೋರ್ ಅಂತಲೂ ಕೂಡ ಕರಿತೀವಿ. ಅಂದರೆ ಒಂದು ಸೈಡ್ ಕಂಪ್ಲೀಟ್ ಬಂದ್ಬಿಟ್ಟು ಫ್ರೀಸರ್ ಇರುತ್ತೆ, ಒಂದು ಸೈಡ್ ಕಂಪ್ಲೀಟ್ ಬಂದ್ಬಿಟ್ಟು ಫ್ರಿಜ್ ಇರುತ್ತೆ. ಇದು ಡೋರಲ್ಲೂ ಕೂಡ ಸೈಡಲ್ಲಿ ಜಾಸ್ತಿ ಸ್ಟೋರೇಜ್ ಸಿಗುತ್ತೆ. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು 590 ಲೀಟ್ರು. ಇದು ಬ್ರ್ಯಾಂಡ್ ಬಂದ್ಬಿಟ್ಟು BPL ಬ್ರ್ಯಾಂಡು. ಸೊ ತುಂಬ ಜನ ನೀವು ಕೇಳಿರ್ತೀರ, BPL ಬಂದ್ಬಿಟ್ಟು ತುಂಬ ಹಳೆ ಬ್ರ್ಯಾಂಡು. ಸೊ ಮುಂಚೆ ಎಲ್ಲ ಟಿವಿಗಳಾಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಇದೆಲ್ಲ ಯೂಸ್ ಮಾಡಿರ್ತಾರೆ. ಇದೀಗ ಹೊಸ ಸೆಗ್ಮೆಂಟು. ಸೊ ಹೊಸ ಮಾಡಲ್ಸು ಈಗ ರಿಲಯನ್ಸ್ ಜೊತೆ ಟೈಅಪ್ ಆಗಿರೋದ್ರಿಂದ ಇದು ರಿಲಯನ್ಸ್ ಅವ್ರದ್ದೇ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಮಷಿನ್ಗಳು ಇವೆಲ್ಲ ಬಂದ್ಬಿಟ್ಟು, ಯಾಕಂದರೆ ರಿಲಯನ್ಸ್ ಆಥರೈಸ್ ಆಗಿದೆ. ಇವಾಗ ಹೊಸ ಸೆಗ್ಮೆಂಟ್ ಅಂದಾಗ ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನು, TV, ಹಾಗೆ ಸ್ಮಾಲ್ ಅಪ್ಲೈನ್ಸಸ್, AC ಎಲ್ಲ ಕೆಟಗರಿಯಲ್ಲೂ ಕೂಡ ಹೊಸ ಮಾಡಲ್ಸು ವಿತ್ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ರೀಸನ್ ಇಷ್ಟೇ, ಒಂದು ಒಳ್ಳೆ ಕ್ವಾಲಿಟಿ ವಿತ್ ಕಡಿಮೆ ಪ್ರೈಸ್ಗೆ ಇವ್ರದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಕಡಿಮೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಸರ್ವಿಸ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನಿಮ್ಮ ಹತ್ತಿರದ ನಿಯರೆಸ್ಟ್ ರಿಲಯನ್ಸ್ ಎಲ್ಲೇ ಹೋದ್ರೂ ಕೂಡ ಕಾಂಟ್ಯಾಕ್ಟ್ನ ಮಾಡ್ಬೋದು. ಸೊ ಯಾಕಂದರೆ ನಿಯರೆಸ್ಟ್ ರಿಲಯನ್ಸ್ ಸರ್ವಿಸ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಲ್ಲೂ ಕೂಡ ಇದು ಸರ್ವಿಸ್ ಅವೈಲೇಬಲ್ ಇರುತ್ತೆ. ಸೊ ಏರಿಯಾ ವೈಸು, ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಒಂದು ಮಾಡಲ್ನ ಸ್ಪೆಸಿಫಿಕೇಶನ್ ಮತ್ತು ಫೀಚರ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮಿಸ್ ಮಾಡಿದ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇದೇನು ನೋಡ್ತಾ ಇದ್ರಲ್ಲ, ಇದು BPL ಅವರ. ಸೊ ಇದು ಬಂದ್ಬಿಟ್ಟು BPL ಅವರ 590 ಲೀಟರ್ ಕೆಪಾಸಿಟಿ ಇರತಕ್ಕಂಥ ಫ್ರಿಜ್ಜು. ಸೊ ಇದ್ರ ಮಾಡಲ್ ನೇಮ್ ಬಂದ್ಬಿಟ್ಟು BRS i600RNGS KM ಅಂತ ಬರುತ್ತೆ. ಸೊ ಇದು ಲಾರ್ಜ್ ಸ್ಟೋರೇಜ್ ಸಿಗುತ್ತೆ ವಿತ್ ಇನ್ವರ್ಟರ್ ಕಂಪ್ರೆಸರ್ ಯೂಸ್ ಮಾಡಿರ್ತಾರೆ. ಸೊ ಔಟ್ಲುಕ್ ನೋಡ್ತಾರೆ, ಇದು ಕಂಪ್ಲೀಟ್ಲಿ ಮಿರರ್ ಫಿನಿಶಿಂಗ್ ಬರುತ್ತೆ ವಿತ್ ಬ್ಲ್ಯಾಕ್ ಕಲರು. ಸೊ ಇದು ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಇನ್ನೊಂದು ಇದು ಬೆನಿಫಿಟ್ ಏನಂತ ಹೇಳೋದಾದರೆ ಅಂದರೆ ನಿಮಗೆ ಸ್ಕ್ರಾಚ್ ಆಗಲ್ಲ, ಹಾಗೆ ಡೆಂಟು ಕೂಡ ಆಗಲ್ಲ. ಸೊ ಇದೇನು ನೋಡ್ತೀರಾ, ಇವು ನಾರ್ಮಲಾಗಿ ಪ್ಲೇನಲ್ಲಿ ಸ್ಟೀಲೆಲ್ಲ ಇತ್ತು ಅಂದಾಗ ಸ್ಕ್ರಾಚ್ ಆದ್ರೆ ಹೈಲೈಟಾಗೆ ಕಾಣುತ್ತೆ, ಅಥವಾ ಡೆಂಟ್ ಆಯಿತು ಅಂದರೆ ಹೈಲೈಟಾಗಿ ಕಾಣುತ್ತೆ. ಇದರಲ್ಲಿ ಸ್ಕ್ರಾಚ್ ಆಗಿರ್ಬೋದು, ಡೆಂಟ್ ಆಗೋದು ಕೂಡ ಆಗಲ್ಲ. ಸೊ ನಾನು ತೋರಿಸ್ತಿದ್ದೀನಿ ನೋಡಿ. ಸೊ ಸ್ಕ್ರಾಚ್ ಕೂಡ ಆಗಲ್ಲ, ಡೆಂಟ್ ಕೂಡ ಆಗಲ್ಲ. ಸೊ ಇನ್ನು ನೀವು ಆಪ್ರೇಟಿಂಗ್ ಎಲ್ಲ ನೋಡ್ತೀರಂದರೆ ಇಲ್ಲಿ ಔಟ್ಸೈಡೇ ಇರುತ್ತೆ. ಸೊ ಇದು ಬಂದ್ಬಿಟ್ಟು ರೆಫ್ರಿಜರೇಟರ್ ಟೆಂಪ್ರೇಚರ್, ಅಂದರೆ ಇದು ಫ್ರಿಜ್ ಟೆಂಪ್ರೇಚರ್ ಕಂಟ್ರೋಲು. ಸೊ ಇದು ಫ್ರೀಸರ್ ಟೆಂಪ್ರೇಚರ್ ಕಂಟ್ರೋಲು. ಸೊ ಇಲ್ಲಿ ಸೂಪರ್ ಕೂಲ್ ಮತ್ತು ಸೂಪರ್ ಫ್ರೀಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸೂಪರ್ ಕೂಲ್ ಅಂದಾಗ ಇದರಲ್ಲಿ ಬಂದ್ಬಿಟ್ಟು ಫಾಸ್ಟಾಗೆ ಫ್ರಿಜ್ಜಲ್ಲಿ ಕೂಲ್ ಆಗುತ್ತೆ. ಅಂದರೆ ನಿಮಗೆ ಕೂಲ್ ಡ್ರಿಂಕ್ಸ್ ಆ ಥರ ಏನಾರು ತಂದು ಇಟ್ಟಿದ್ದೀರಾ, ಬೇಗ ಕೂಲಿಂಗ್ ಬೇಕು ಅಂದಾಗ ಸೂಪರ್ ಕೂಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಸೂಪರ್ ಫ್ರೀಜ್ ಬಂದ್ಬಿಟ್ಟು ನಿಮಗೆ ಫ್ರೀಜರ್ ಸೆಕ್ಷನಲ್ಲಿ ಫಾಸ್ಟಾಗಿ ಐಸ್ ಮೇಕಿಂಗ್ ಏನಾದ್ರು ಬೇಕು ಅಂದಾಗ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನೊಂದು ವೆಕೇಷನ್ ಮೋಡ್ ಕೊಟ್ಟಿರ್ತಾರೆ. ವೆಕೇಷನ್ ಮೋಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ಇದರಲ್ಲಿ ಏನಂದರೆ ರೆಸ್ಟ್ ಮೋಡ್ಗೆ ಹೋಗುತ್ತೆ. ಅಂದರೆ ನಿಮಗೆ ನೀವು ಮತ್ತೆ ಇವಾಗ ಎಲ್ಲರೂ ಆಚೆ ಹೋಗ್ತಾ ಇದ್ದೀರಾ, ಮನೆಯಿಂದ ಸ್ವಲ್ಪ ದಿನ ಟ್ರಿಪ್ ಆ ಥರ ಏನಾರು ಇದ್ದಾಗ, ಸೊ ಆಗ ನೀವು ರೆಸ್ಟ್ ಮೋಡ್, ವೆಕೇಷನ್ ಮೋಡ್ ಹಾಕ್ದಾಗ ಎನರ್ಜಿ ಸೇವ್ ಆಗುತ್ತೆ. ಸೊ ರೆಸ್ಟ್ ಮೋಡ್ಗೆ ಹೋಗಿರುತ್ತೆ, ನೀವು ಮತ್ತೆ ಬರೋವರೆಗೂ ಕೂಡ ಅದು ಲೆಸ್ ಎನರ್ಜಿಲಿ ಕನ್ಸ್ಯೂಮ್ ಆಗುತ್ತೆ. ಲಾಕ್ ಮಾಡ್ಕೊಳ್ಬೋದು. ಸೊ ಏನಾದರೂ 3 ವೋಲ್ಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಅಂದರೆ ನೀವು ಯಾರಾದರೂ ಚಿಕ್ಕ ಮಕ್ಕಳು ಯಾರಾದರೂ ಆಪ್ರೇಟ್ ಮಾಡ್ತಾರೆ ಅಂದರೆ ಅದನ್ನ ಲಾಕ್ ಮಾಡ್ಬೋದು. ಸೊ ಇನ್ನು ಇನ್ಸೈಡ್ ನೀವು ನೋಡ್ತೀರಂದರೆ ಈ ರೀತಿ ಬರುತ್ತೆ. ಸೊ ಒಂದು ಸೈಡ್ ಕಂಪ್ಲೀಟ್ ಬಂದ್ಬಿಟ್ಟು ಫ್ರೀಸರ್ ಇರುತ್ತೆ, ಒಂದು ಸೈಡ್ ಕಂಪ್ಲೀಟ್ ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ ಇರುತ್ತೆ. ಅಂದರೆ ಜಾಸ್ತಿ ಸ್ಟೋರೇಜ್ ಸಿಗುತ್ತೆ. ಸೊ ಇಲ್ಲಿ ನಾರ್ಮಲಾಗಿ ಇದರಲ್ಲಿ ಫ್ರೋಝನ್ ಐಟಮ್ಸು, ನಾನ್ ವೆಜ್ಜು, ಮೀಟು, ಸೊ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಇದನ್ನೆಲ್ಲ ನಾವು ಇಲ್ಲಿ ಸ್ಟೋರ್ನ ಮಾಡ್ಬೋದು. ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಕೆಲವೊಂದು ಕಾಳುಗಳನ್ನೆಲ್ಲ ನಾವು ಇಲ್ಲಿ ಇಡ್ಬೋದು. ಸೊ ನಿಮಗೆ ಐಸ್ ಕ್ಯೂಬ್ಸ್ ಏನಾದ್ರು ಬೇಕು ಅಂದಾಗ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ವಾಟರ್ನ ಫಿಲ್ ಮಾಡಿ, ಸೊ ಇದು ಟ್ವಿಸ್ಟ್ ರೊಟೇಟ್ ಮಾಡಿದ್ರೆ ರೈಟ್ ಸೈಡ್ಗೆ, ಸೊ ಐಸ್ ಕ್ಯೂಬ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಗ್ಲಾಸ್ ಒಳಗಡೆ ಬೀಳುತ್ತೆ. ಸೊ ಅದನ್ನ ನೀವು ಡೈರೆಕ್ಟಾಗಿ ಐಸ್ ಬಾಕ್ಸ್ ಕೊಟ್ಟಿರ್ತಾರೆ, ಅದರೊಳಗಡೆ ಬೀಳುತ್ತೆ. ಇನ್ನು ಕೆಳಗಡೆ ಸಪ್ರೇಟೂ ಕೂಡ ಬಾಕ್ಸ್ ಇರುತ್ತೆ, ಇರೋ ನಾನ್ ವೆಜ್ ಅದೆಲ್ಲನೂ ಕೂಡ ನೀವು ಎಕ್ಸ್ಟ್ರಾ ಸ್ಟೋರೇಜ್ ಮಾಡ್ತಾರೆ, ಸ್ಟೋರೇಜ್ನ ಮಾಡ್ಬೋದು. ಸೊ ಈ ಕಡೆ ನೋಡ್ತೀರಾ ಅಂದರೆ ಕಂಪ್ಲೀಟ್ ಬಂದ್ಬಿಟ್ಟು ಫ್ರಿಜ್ ಸೆಕ್ಷನ್ ಇರುತ್ತೆ. ಸೊ ಇದರಲ್ಲಿ ನೀವು ನಾರ್ಮಲಾಗಿ ಕೆಳಗಡೆ ಇದೆಲ್ಲ ನೋಡ್ತೀರ ಅಂದರೆ ವೆಜಿಟೇಬಲು, ಫ್ರೂಟ್ಸು ಇದೆಲ್ಲ ಸ್ಟೋರೇಜ್ನ ಮಾಡ್ಬೋದು. ಇನ್ನು ಫುಡ್ ಐಟಮ್ಸು, ಸೊ ಹೂವು, ಹಣ್ಣು ಅದೆಲ್ಲ ಮಾಡೋದು. ಮೇಲ್ಗಡೆ ನೀವಂತ ಇಲ್ಲೆಲ್ಲ ಬಂದಾಗ ಚೀಸ್ ಐಟಮ್ಸ್ ಎಲ್ಲ ಚೀಸ್ ಐಟಮ್ಸ್ ಎಲ್ಲ, ಹಾಲು, ಮೊಸರು, ಸೊ ಇದೆಲ್ಲನೂ ಕೂಡ ಇಡ್ಬೋದು. ಸೈಡಲ್ಲೂ ಕೂಡ ಜಾಸ್ತಿ ಸ್ಟೋರೇಜ್ ಸಿಗುತ್ತೆ. ಸೊ ಅಂದರೆ ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಬಾಟಲ್ಸ್ ಆಗಿರ್ಬೋದು, ಇದೆಲ್ಲ ಕಂಪ್ಲೀಟಾಗಿ ಈ ಸೈಡ್ ಸ್ಟೋರೇಜ್ನ ಮಾಡ್ಬೋದು. ಸೊ ಲೆಫ್ಟ್ ಸೈಡ್ ಫ್ರೀಸರ್ ಸೆಕ್ಷನಲ್ಲೂ ಕೂಡ ಇರುತ್ತೆ. ಇದರಲ್ಲೂ ಕೂಡ ನೀವು ಯಾವುದಾದ್ರೂ ಕಾಳು ಅದೆಲ್ಲ ಇತ್ತು ಅಂದಾಗ ಇದರಲ್ಲಿ ಡ್ರೈ ಫ್ರೂಟ್ಸು ಇದೆಲ್ಲ ಸ್ಟೋರ್ ಮಾಡ್ಬೋದು. ಗ್ಲಾಸ್ ನೋಡ್ತೀರಂದರೆ ಸೇಫ್ಟಿ ಗ್ಲಾಸ್ ಯೂಸ್ ಮಾಡಿರ್ತಾರೆ. ಸೊ ಅಂದರೆ ಇದ್ರ ನೀವು ಎಷ್ಟೇ ವೆಯ್ಟ್ ಇದ್ರೂ ಕೂಡ ತಡೆಯುತ್ತೆ. 175 kgsವರೆಗೂ ನೀವು ಇದು ಒಂದ್ರ ಮೇಲೆ ಇಡ್ಬೋದು, ಅಷ್ಟೊಂದು ವೆಯ್ಟ್ ತಡೆಯುತ್ತೆ. ವಿತ್ ಅಡ್ಜಸ್ಟಬಲ್ ಇರುತ್ತೆ. ಇದನ್ನ ನೀವು ರಿಮೂವ್ ಮಾಡ್ಕೊಂಡು ಹೈಟ್ ಅಡ್ಜಸ್ಟಿಂಗ್ ತಕ್ಕಂಥ ಇನ್ನೊಂದು ನೀವು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಹೈಟ್ ಇತ್ತು ಏನಾರು ಅಲ್ಲಿ ಇಡ್ತಕ್ಕಂಥ ವೆಜಲ್ಸ್, ಆವಾಗ ನೀವು ಕೆಳಗಡೆ ಏನೋ ಚೇಂಜ್ ಮಾಡ್ಕೋಬೋದು ಶೆಲ್ಫ್ನ. ಸೊ ಹಾಗೆ ಲೈಟ್ಸ್ ನೋಡ್ತೀರಂದ್ರೆ LED ಲೈಟ್ಸ್ ಯೂಸ್ ಮಾಡ್ತಾರೆ. LED ಲೈಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ಪವರು ಕೂಡ ಕಡಿಮೆ ತಗೊಳುತ್ತೆ. ಸೊ ನೀವು ಕೂಲಿಂಗ್ ಸಿಸ್ಟಮ್ ನೋಡ್ತೀರಾ ಅಂದರೆ
ಸೊ ಮಲ್ಟಿ ಫ್ಲೋ ಕೊಡ್ತಾರೆ. ಸೊ ಅಂದರೆ ಕೆಳಗಡೆ ನಿಮಗೆ ವೆಜಿಟೇಬಲ್ ಬಾಕ್ಸ್ ಇರ್ತಾರೆ, ಕೆಳಗಡೆ ಇಂದ ಬ್ಯಾಕ್ ಸೈಡಿಂದ ವೆಂಟ್ಸ್ ಕೊಟ್ಟಿರ್ತಾರೆ, ಮೇಲ್ಗಡೆವರೆಗೂ ಕೂಡ ಅದು ಪಾಸ್ ಆಗುತ್ತೆ. ನೀವು ಮೇಲ್ಗಡೆ ನೋಡ್ಬೋದು ವೆಂಟ್ಸ್ ಇದೆ. ಸೊ ಅಲ್ಲಿವರೆಗೂ ಕೂಡ ಕೂಲಿಂಗ್ ಏರ್ ಥ್ರೋ ಆಗುತ್ತೆ. ಮಲ್ಟಿಪಲ್ ಏರ್ ವೆಂಟ್ಸ್ ಇರುತ್ತೆ. ಸೊ ಅದೇ ರೀತಿ ನೀವು ಫ್ರೀಝರಲ್ಲೂ ಅಷ್ಟೇ. ಸೊ ಇಲ್ಲಿ ಶೆಲ್ಫ್ ವೈಸ್ ನೋಡ್ಬೋದು ವೆಂಟ್ಸು ಡೈರೆಕ್ಟ್ ಆಗಿರುತ್ತೆ. ಸೊ ಮತ್ತು ಇದರಲ್ಲಿ ಇನ್ನೊಂದು ಫಿಲ್ಟರ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಏನಾದ್ರು ಬ್ಯಾಡ್ ಆರ್ಡರ್ ಕ್ರಿಯೇಟ್ ಆಗಿತ್ತು, ಅದರ ಒಂದು ಪದಾರ್ಥ ಕೆಟ್ಟೋಗಿತ್ತು, ಅದ್ರದ್ದೇನೋ ಸ್ಮೆಲ್ ಕ್ರಿಯೇಟ್ ಆಗಿತ್ತು ಅಂದಾಗ ಅದ್ರ ಸ್ಮೆಲ್ನು ಕೂಡ ಆಚೆ ಹಾಕುತ್ತೆ. ಸೊ ಇದ್ರದ್ದು ಓವರಾಲ್ ಇದರಲ್ಲಿ ವಾರಂಟಿ ನೋಡ್ತೀರಾ ಅಂದರೆ ಸೊ ಕಂಪ್ಲೀಟ್ ಪ್ರಾಡಕ್ಟ್ಗೆ 1 ವರ್ಷ ಇರುತ್ತೆ. ಕಂಪ್ರೆಸರ್ಗೆ ಬಂದುಬಿಟ್ಟು 10 years ವಾರಂಟಿನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕಂಪ್ರೆಸರು ಕೂಡ ಸೊ ಪ್ರೋಮ್ಯಾಕ್ಸ್ ಇನ್ವರ್ಟರ್ ಕಂಪ್ರೆಸರ್ ಅಂತ ಯೂಸ್ ಮಾಡಿರ್ತಾರೆ. ಕಂಪ್ರೆಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಪವರ್ ಕೂಡ ಸೇವ್ ಆಗುತ್ತೆ, ಎನರ್ಜಿ ಕನ್ಸಂಪ್ಷನ್ ಕೂಡ ಕಡಿಮೆ ತಗೊಳುತ್ತೆ. ಸೊ ಅದ್ರ ಜೊತೆಗೆ ನಾಯ್ಸ್ ಆಗಿರ್ಬೋದು ಎಲ್ಲ ಕಡಿಮೆ ಇರುತ್ತೆ. ಮುಂಚೆ ಹಳೆ ನಾನ್ ಇನ್ವರ್ಟರ್ ಕಂಪ್ರೆಸರ್ ಎಲ್ಲ ನೋಡಿದಾಗ ಸೊ ಒಂದು ಸುಟೇಬಲ್ ಟೆಂಪ್ರೇಚರ್ ರೀಚ್ ಆದಾಗ ಕಂಪ್ರೆಸರ್ ಏನಾಗ್ತಾಯಿತ್ತು, ಆಫ್ ಆಗ್ತಾಯಿತ್ತು. ಮತ್ತು ಕೂಲಿಂಗ್ ಲಾಸ್ ಆದಾಗ ಮತ್ತೆ ಕಂಪ್ರೆಸರ್ ಆನ್ ಆಗ್ತಾಯಿತ್ತು, ಆನ್ ಆ್ಯಂಡ್ ಆಫ್ ಎಲ್ಲ ಆಗ್ತಾಯಿದ್ದು ಮುಂಚೆ ಆ ಥರ ಸೌಂಡ್ಗಳೆಲ್ಲ ಇತ್ತು. ಸೊ ಬಟ್ ಇದು ಇನ್ವರ್ಟರ್ ಕಂಪ್ರೆಸರ್ ಆಗಿದ್ದರಿಂದ ವೇರಿಯಬಲ್ ಸ್ಪೀಡಲ್ಲಿ ರನ್ ಆಗ್ತಾ ಇರುತ್ತೆ, ಯಾವುದೇ ರೀತಿ ನಿಮಗೆ ನಾಯ್ಸ್ ಆಗಿರ್ಬೋದು ಎಲ್ಲ ಬರೋದಿಲ್ಲ. ಸೊ ಇರೋದು ಇನ್ನು ಸರ್ವಿಸ್ ವೈಸ್ ನೋಡ್ತೀರಾ ಅಂದರೆ ಸೊ 1 year ನಿಮ್ಗೆ ಏನಾದರೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಫಿಸಿಕಲ್ ಡ್ಯಾಮೇಜ್ ಬಿಟ್ಟು ಎಲ್ಲ ಕವರ್ ಆಗುತ್ತೆ. ಕಂಪ್ರೆಸರ್ಗೆ 10 years ಇರುತ್ತೆ. ಇದ್ರ ನೀವು ಸರ್ವಿಸ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸೊ ನಿಯರೆಸ್ಟ್ ರಿಲಯನ್ಸ್ ಡಿಜಿಟಲ್ ಎಲ್ಲೇ ಹೋಗಿದ್ರು ಕೂಡ ನಿಮಗೆ ಸರ್ವಿಸ್ ಅವೈಲೇಬಲ್ ಇರುತ್ತೆ. ಸೊ ಓವರಾಲ್ ಈ ಒಂದು ಫ್ರಿಜ್ನ ಪ್ರೈಸ್ ಹೇಳೋದಾದರೆ ಸೊ ಇವತ್ತಿನ ದಿನ ಇರ್ತಕ್ಕಂಥ ಪ್ರೈಸ್ ಬಂದ್ಬಿಟ್ಟು ಸೊ ಲಾಸ್ಟ್ ವೀಕ್ ಅದೆಲ್ಲ ಬಂದ್ಬಿಟ್ಟು 58,000 ಇತ್ತು ಇದೊಂದು ಪ್ರೈಸು. ಈಗ ಇದ್ರ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 53,890 ಇದೆ. ಸೊ ಇದ್ರದ್ದು ಆಫರ್ ಈಗ ಕೊಟ್ಟಿದ್ದಾರೆ. ಸೊ 53,890 ಅದ್ರ ಜೊತೆಗೆ ಸೊ ನೀವೇನಾದರೂ ಅಡಿಷನಲ್ 1,500 rupees ಪೇ ಮಾಡ್ತೀರಾ ಅಂದರೆ 1,900 ಅಂದರೆ 1,499 ಅಡಿಷನಲ್ ಪೇ ಮಾಡ್ತೀರಾ ಅಂದರೆ ಸೊ 5,000 ರೂಪಾಯಿ ಹೊರತು ಆವೇಸ್ತು ಒಂದು ಏರ್ ಫ್ರೈಯರ್ ಕೂಡ ಇದಕ್ಕೆ ಫ್ರೀ ಬರ್ತಾ ಇದೆ. 53,890ಕ್ಕೆ ಫ್ರಿಜ್ ಬರುತ್ತೆ, 1,490ಕ್ಕೆ ವಿತ್ ಆವೆಲ್ಸ್ ಏರ್ ಫ್ರೈಯರ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಅಡಿಷ್ನಲ್ ಏನಾದ್ರು ಸ್ಟೋರ್ ಆಫರ್ಸ್ ಏನಾರು ಇದ್ದಾಗ ಅದನ್ನ ನೀವು ಬಿಲ್ಲಿಂಗ್ ಟೈಮಲ್ಲಿ ಕೇಳಿ ಮಾಡಿಕೊಡ್ತಾರೆ. ಸೊ ಅದು ಅಡಿಷ್ನಲ್ ಅಂತ ಬಂದಾಗ ಕ್ರೆಡಿಟ್ ಕಾರ್ಡ್ಸ್ ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ 3,000 rupees ಅಡಿಷ್ನಲ್ ಡಿಸ್ಕೌಂಟ್ಸ್ ಕೂಡ ಇದೆ. ಸೊ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಇದೆ. ನಿಮ್ಗೆ EMI ಬೇಕಂದ್ರೆ EMI ಥ್ರೂ ಕೂಡ ಹೋಗ್ಬೋದು. ಈಗ ಯಾಕಂದರೆ ನಿಮಗೆ ಬಜಾಜ್ ಫೈನಾನ್ಸಲ್ಲಿ ಆಗಿರ್ಬೋದು, IDFC, ಕೋಟಕ್ ಇದರಲ್ಲೆಲ್ಲನೂ ಕೂಡ ಕೋಟಕ್ ಈ ಥರ ಸುಮಾರು ಫಿನಾನ್ಸಲ್ಲೂ ಕೂಡ ಸ್ಕೀಮ್ ಇರುತ್ತೆ. ನಿಮಗೆ 0 ಡೌನ್ ಪೇಮೆಂಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಅಂದರೆ ಪ್ರೊಸೆಸಿಂಗ್ ಫೀಸು, ಕನ್ವೀನಿಯನ್ಸ್ ಫೀಸ್ ಅದು ಮಾತ್ರ ಇರುತ್ತೆ. ಬೇರೆದೆಲ್ಲೂ ಕೂಡ ನಿಮಗೆ 0 interest 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗುತ್ತೆ. ನಂತರ ನೀವು ಕ್ರೆಡಿಟ್ ಕಾರ್ಡ್ಸ್ ಏನಾದ್ರು ಯೂಸ್ ಮಾಡ್ತೀರ ಅಂದರೆ ಅಡಿಷನಲ್ ನಿಮಗೆ 3,000 ಡಿಸ್ಕೌಂಟು ಕೂಡ ಇದೆ. ಅಂದರೆ 53,890 ರೂಪಾಯಿ ಇರುತ್ತೆ. ಸೊ ಅಲ್ಲಿಗೆ ನಿಮ್ಗೆ 50,890 ರೂಪಾಯಿಗೆ ಡೈರೆಕ್ಟ್ 3,000 ಡಿಸ್ಕೌಂಟ್ ಆಗಿ ಅದಕ್ಕೆ ನಿಮಗೆ 3 months ನೋ ಕಾಸ್ಟ್ EMI ಎಲ್ಲ ಇರುತ್ತೆ. 6 months 9 months ಕೂಡ EMI ಅವೈಲೇಬಲ್ ಇರುತ್ತೆ. ಕ್ಯಾಶಲ್ಲೇ ಹೋಗ್ತೀರಾ ಅಂದರೆ ಈ ಟೈಮಲ್ಲಿ ಆಫರ್ಸ್ ಚೆನ್ನಾಗಿದೆ. ಸೊ ಅಂದರೆ ICC ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಆಕ್ಸಿಸ್ ಕ್ರೆಡಿಟ್ ಕಾರ್ಡ್, ಈ ಥರ ಸುಮಾರು ಕ್ರೆಡಿಟ್ ಕಾರ್ಡ್ ಆಫರ್ ಕೊಟ್ಟಿದ್ದಾರೆ ಸ್ಟೋರ್ ಲೆವೆಲಲ್ಲೂ ಕೂಡ. ಸಿಂಗಲ್ ಸ್ವೈಪ್ ಮಾಡ್ತೀರಂದ್ರೂ ಕೂಡ ಅದರ ಮೇಲೆ ನಿಮಗೆ 1,500 2,000 ರೂಪೀಸ್ವರೆಗೂ ಅಡಿಷನಲ್ ಡಿಸ್ಕೌಂಟ್ಸ್ ಕೂಡ ಇರುತ್ತೆ. ನಿಮ್ಗೆ EMI ರಿಕ್ವೈರ್ಡ್ ಇಲ್ಲ ಅಂದರೆ ಸೊ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಸೊ ಅವ್ರದ್ದು ಕಲೆಕ್ಟ್ ಮಾಡ್ಕೊಂಡು ಕೂಡ ನೀವು ಪರ್ಚೇಸ್ನ ಮಾಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ಫ್ರಿಜ್ ಬಗ್ಗೆ ಓವರಾಲ್ ನಾನು ಹೇಳೋದಾದರೆ ಸೊ ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ಫ್ರಿಜ್ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.